ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ಇವತ್ತಿನ ರಾಮಾಯಣ ಕಥೆನ ಶುರು ಮಾಡೋಣ. ನಿನ್ನೆ ದಿನ ನಾವು ನೋಡಿದ್ವಿ ರಾಮ ಮತ್ತೆ ಲಕ್ಷ್ಮಣ ಕುಟೀರಕ್ಕೆ ಮರಳಿ ಬರ್ತಾರೆ ಮಾರೀಚನ್ ಸಂಹಾರ ಆದ್ಮೇಲೆ. ಆ ಬರ್ಬೇಕಂದ್ರೇನೆ ರಾಮ ಲಕ್ಷ್ಮಣನಿಗೆ ತುಂಬಾ ಬೈತಿರ್ತಾನೆ. ಅಂದ್ರೆ ಸೀತೆ ಏನೇ ಹೇಳಿದ್ರುನು ನೀನ್ ಅವಳನ್ನ ಒಬ್ಬಂಟಿಯಾಗಿ ಬಿಟ್ಟು ಬರ್ಬಾರ್ದಿತ್ತು, ಯಾಕಂದ್ರೆ ನಾವಿರೋದು ಕಾಡಲ್ಲಿ, ಇಲ್ಲಿ ರಾಕ್ಷಸರ ಕಾಟ, ಕಾಡು ಮೃಗಗಳ ಕಾಟ ಜಾಸ್ತಿ ಇದೆ. ಹಾಗೆ ಅವಳು ತುಂಬಾ ಮೃದು ಸ್ವಭಾವದವಳು, ನೀನ್ ಅವಳನ್ನ ಬಿಟ್ಟು ಬರ್ಬಾರ್ದಿತ್ತು. ಅವಳೇನೇ ಹೇಳಿದ್ರು ನೀನ್ ಸ್ವಲ್ಪ ದೂರ ಬಂದು ಕಾಯ್ಬೋದಿತ್ತು ಅವಳನ್ನ. ಅಂದ್ರೆ ಅವಳ ಕಣ್ ಮುಂದ್ ನಿಂತ್ಕೊಳಕ್ ಆಗಿಲ್ಲಾನು ಸ್ವಲ್ಪ ದೂರ ಬಂದು ಅವಳನ್ನ ಕಾಯ್ಬೋದಿತ್ತು ಅಂತ ಈ ರೀತಿ ಎಲ್ಲ ಬೈತಾ ಲಕ್ಷ್ಮಣನ್ಗೆ ಹೇಳ್ತಾ, ಬುದ್ಧಿವಾದ ಹೇಳ್ತಾ, ನಿಂಗೆ ಕೋಪ ಜಾಸ್ತಿ ಅಂತೆಲ್ಲ ಹೇಳ್ತಾ ಕುಟೀರಕ್ ಬರ್ತಾರೆ. ಅಲ್ಲಿ ನೋಡಿದ್ರೆ ಸೀತಾದೇವಿ ಇರಲ್ಲ. ವಾಲ್ಮೀಕಿಗಳು ರಾಮಾಯಣದಲ್ಲಿ ಒಂದ್ 5-6 ಸ್ತೋತ್ರನ, ಅಂದ್ರೆ ರಾಮ ಸೀತೆನ ಯಾವ ರೀತಿ ಹುಡುಕಿದ, ಎಷ್ಟೊಂದು ದುಃಖ ಪಟ್ಟ, ಲೋಕಕ್ಕೆ ಪತಿ ಪತ್ನಿಯ ಒಂದು ಸಂಬಂಧ ಏನಿದೆ ಅದು ಎಷ್ಟು ಪವಿತ್ರವಾದದ್ದು, ಹಾಗೆ ಆ ವಿರಹದ ದುಃಖ ಏನಿತ್ತು ಅದನ್ನೆಲ್ಲ ರಾಮನ್ ಬಗ್ಗೆ, ಅಂದ್ರೆ ಸೀತಾದೇವಿನ ಕಳ್ಕೊಂಡು ಅವನ್ ಪಡ್ತಿರುವಂತ ವ್ಯಥೆ ಬಗ್ಗೆ ವಾಲ್ಮೀಕಿಗಳು ಒಂದ್ 5-6 ಪುಟ ರಾಮ ಸೀತೆನ್ ಹುಡ್ಕೋದನ್ನೇ ಬರ್ತಿದ್ದಾರೆ. ಅಂದ್ರೆ ಯಾವ ರೀತಿ ಹುಡ್ಕಿದ್ರು ಅಂತ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನಾವ್ ಆ ರಾಮಾಯಣ ಕಥೆನ ಕೇಳೋಣ. ಅಲ್ಲಿರುವಂತ ಹೋಗಿ ಕುಟೀರದಲ್ಲಿ ನೋಡಿರುವಾಗ ಸೀತೆ ಇರಲ್ಲ. ಅಲ್ಲಿರುವಂತ ಮರ ಗಿಡಗಳನ್ನ ಕೇಳ್ತಾನೆ. ಸೀತೆ ಎಲ್ ಹೋದ್ಲು, ನಿಮ್ ಮಧ್ಯೆ ಏನಾದ್ರು ಬಚ್ಚಿಟ್ಕೊಂಡು ಅವಳು, ಅಂದ್ರೆ ನಾನ್ ಅವಳನ್ನ ಹುಡುಕ್ತಿರೋದ್ನ ನೋಡಿ ಅವಳು ಖುಷಿ ಪಡ್ತಿದ್ದಾಳ, ಒಂದ್ ರೀತಿ ಅವಳು ನನ್ ಪ್ರೀತಿನ ಪರೀಕ್ಷೆ ಮಾಡ್ತಿದ್ದಾಳ, ಅಥವಾ ಅವಳನ್ನ ನನ್ ಬಿಟ್ಟು ಇರಕ್ ಆಗಲ್ಲ ಅನ್ನೋದನ್ನ ಅವಳು ಈ ರೀತಿ ತಮಾಷೆ ನೋಡ್ತಿದ್ದಾಳ ಅಂತ ಅಲ್ಲಿರುವಂತ ಗಿಡ ಮರಗಳ ಹತ್ರ ಕೇಳ್ತಾಳೆ. ಹಾಗೆ ತನ್ನಷ್ಟು ತಾನೇ ಮಾತಾಡ್ಕೊಳ್ಳೋದು, ಲಕ್ಷ್ಮಣನಿಗೆ ಕೇಳೋದು, ಗೋದಾವರಿ ತೀರಕ್ಕೆ ಅವಳು ಸ್ನಾನಕ್ಕೆ ಏನಾದ್ರು ಹೋಗಿರ್ಬೋದಾ, ಅಥವಾ ಅಲ್ಲಿಂದ ನೀರ್ ತರಕ್ಕೆ ಏನಾದ್ರು ಹೋಗಿರ್ಬೋದಾ, ಹೂ ಕೊಯ್ತಾ ಸ್ವಲ್ಪ ದೂರ ಹೋಗಿರ್ಬೋದಾ, ಯಾವ್ದೋ ಹಣ್ಣಿನ ವಾಸನೆ ಅವಳಿಗೆ ಬಂದು ಆ ಹಣ್ಣು ಇಷ್ಟ ಆಗಿ ಅವಳು ಅದನ್ನ ತರಕ್ ಹೋಗಿರ್ಬೋದಾ, ಅಥವಾ ಯಾವ್ದೋ ಮರದ ಹಿಂದೆ ನಿಂತ್ಕೊಂಡು ನಾನ್ ಅವಳನ್ನ ಹುಡುಕ್ತಿರೋದು, ನಾನಿಲ್ಲಿ ದುಃಖ ಪಡೋದನ್ನ ನೋಡಿ ನನ್ ಪತಿ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಅಂತ, ಅಂದ್ರೆ ನಾನಿಲ್ದೆ ಎಷ್ಟು ದುಃಖ ಆಗ್ತಿದೆ ಅಂತ ನನ್ ಪ್ರೀತಿನ ಪರೀಕ್ಷೆ ಮಾಡಿ ಅವಳ ಮರದ ಹಿಂದೆ ನಿಂತ್ಕೊಂಡು ನಗ್ತಿರ್ಬೋದಾ, ಖುಷಿ ಪಡ್ತಿರ್ಬೋದಾ. ಈ ರೀತಿ ಒಂದ್ ಮನಸ್ಥಿತಿ ಯೋಚನೆ ಮಾಡಿದ್ರೆ, ರಾಮನ ಒಂದ್ ಮನಸ್ಥಿತಿ ಈ ರೀತಿ ಯೋಚನೆ ಮಾಡಿದ್ರೆ, ಇನ್ನೊಂದ್ ಮನಸ್ಥಿತಿ ಹೇಳ್ತಾನೆ ಲಕ್ಷ್ಮಣನಿಗೆ, ಅವ್ಳು ತುಂಬಾ ಮೃದು ಸ್ವಭಾವದವಳು, ಯಾರು ರಾಕ್ಷಸರು ಅವಳನ್ನ ಕೊಂದು ತಿಂದಿರ್ಬೋದಾ, ಯಾವ್ದಾದ್ರು ಕಾಡು ಮೃಗ ಅವಳನ್ನ ಎತ್ಕೊಂಡ್ ಹೋಗಿರ್ಬೋದಾ, ಅಂದ್ರೆ ಬಾಯಲ್ಲಿ ಎಳ್ಕೊಂಡ್ ಹೋಗಿರ್ಬೋದಾ, ಏನಾಗಿರ್ಬೋದು. ಅವಳು ರಾಮನಿಗೆ ಹೇಳ್ದೆ ಎಲ್ಲೂನು ಆ ಕಡೆ ಈ ಕಡೆ ಹೋದವಳಲ್ಲ. ಪ್ರತಿನಿತ್ಯ ಸ್ನಾನಕ್ ಹೋಗ್ಬೇಕಂದ್ರೂ ರಾಮನ್ ಜೊತೆಯಾಗಿನೇ ಹೋಗೋದು, ಆಮೇಲೆ ಕುಟೀರದ ಸುತ್ತಮುತ್ತನೇ ಹೂ ಕೊಯ್ಯಕ್ ಹೋಗೋದು, ಅಂದ್ರೆ ರಾಮನ ಅಂಚಿಂದ ಆ ಕಡೆ ಈ ಕಡೆ ಯಾವಾಗ್ಲೂ ಹೋದವಳಲ್ಲ, ತುಂಬಾ ದೂರ ಹೋದವಳಲ್ಲ. ಸೊ ಯಾವಾಗ್ಲೂ ರಾಮನ್ ಸೇವೆಯಲ್ಲೇನೆ ನಿರತವಾಗಿ ಇದ್ದವಳು. ಇವತ್ ಯಾಕೆ ಈ ರೀತಿ ಮಾಡಿದ್ಲು? ಮರ ಗಿಡಗಳ ಹತ್ರ ಹೋಗಿ ಕೇಳ್ತಾನೆ, ತುಂಬಾ ದುಃಖ ಪಡ್ತಾನೆ, ನೀನನ್ನ ಕಾಡಿಸ್ತಿದ್ರೆ ಅಥವಾ ನನ್ ಪ್ರೀತಿನ ಪರೀಕ್ಷೆ ಮಾಡ್ತಿದ್ರೆ ಸಾಕು, ನೀನ್ ಪರೀಕ್ಷೆ ಮಾಡಿದ್ದು, ದಯಮಾಡಿ ನನ್ ಕಣ್ಮುಂದೆ ಬಾ ಅಂತ ಎಲ್ಲಾ ದುಃಖ ವ್ಯಕ್ತಪಡಿಸ್ತಾನೆ. ಸೊ ಲಕ್ಷ್ಮಣ ಅವನಿಗೆ ಆದಷ್ಟು ಸಮಾಧಾನ ಮಾಡ್ತಾನೆ. ಅವನ್ ಹೇಳ್ತಾನೆ ಲಕ್ಷ್ಮಣ ರಾಮನಿಗೆ, ನೀನು ಆ ರೀತಿ ಏನೂ ಸೀತಾ ಅತ್ಕೆಗೆ ಏನೂ ಆಗಿರಲ್ಲ, ನೀನು ವ್ಯಥೆ ಪಡೋದ್ರಲ್ಲಿ ದುಃಖ ಪಡೋದ್ರಲ್ಲಿ ಅರ್ಥ ಇಲ್ಲ, ಸ್ವಲ್ಪ ತಾಳ್ಮೆ ತಂದ್ಕೊ, ನಾವೆಲ್ಲಾ ಕಡೆ ಹುಡ್ಕೋಣ ಅಂತ. ಅವಾಗ ಮತ್ತೆ ರಾಮ ಹೇಳ್ತಾನೆ, ಇಷ್ಟು ಮುಕ್ಕೋಟಿ ದೇವ್ರುಗಳಿದ್ದಾರಲ್ಲ, ಅವ್ರು ನಿನ್ನ ರಕ್ಷಣೆ ಮಾಡ್ಲಿಲ್ವಾ, ಅಥವಾ ಏನು ನಿನ್ನ ಪತಿವ್ರತೆ ಮಾಡಿರೋ ಇಷ್ಟು ವರ್ಷ ಆ ಧರ್ಮ ನಿನ್ನ ರಕ್ಷಣೆ ಮಾಡ್ಲಿಲ್ವಾ, ಸೊ ವನ ದೇವತೆಗಳು ನಿನ್ನ ರಕ್ಷಣೆ ಮಾಡ್ಲಿಲ್ವಾ, ಅಥವಾ ಗೋದಾವರಿ ನದಿ ಅಂದ್ರೆ ಗಂಗಾದೇವಿ ನಿನ್ನ ರಕ್ಷಣೆ ಮಾಡ್ಲಿಲ್ವಾ, ಯಾರು ನಿನ್ನ ರಕ್ಷಣೆ ಮಾಡ್ಲಿಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ಲಕ್ಷ್ಮಣ ಯಾವ ರೀತಿ ಹೇಳ್ತಾನಂದ್ರೆ, ರಾಮನ ಪತ್ನಿನ ರಕ್ಷಣೆ ಮಾಡದೇ ಇರುವಷ್ಟು ದೇವ್ರು ಕಟುಕರಲ್ಲ, ಅಂದ್ರೆ ಅವ್ರ ಮನಸ್ಸು ಅಷ್ಟು ಗಟ್ಟಿಯಾಗಿಲ್ಲ ಅಥವಾ ಅಷ್ಟು ನಿಷ್ಠೂರವಾಗಿಲ್ಲ. ಸೊ ಖಂಡಿತ ಇಲ್ಲಿ ಏನೋ ಆಗಿದೆ, ಖಂಡಿತವಾಗ್ಲು ನಿನ್ನನ್ನ ಸೀತಾ ಅತ್ಕೆಯಿಂದ, ಅಂದ್ರೆ ಅಣ್ಣನ್ ಹೆಂಡತಿ ಅತ್ಕೆನೆ ಆಗ್ಬೇಕು, ಸೀತಾದೇವಿಯಿಂದ ಬೇರೆ ಮಾಡುವಂತ ದುಷ್ಟರು ಯಾರಿದ್ದಾರೆ ಖಂಡಿತವಾಗ್ಲೂನು ಅವ್ರಿಗೆ ಅಂತ್ಯಕಾಲ ಬಂದಿದೆ. ಹಾಗಾಗಿ ದೇವ್ರು ಮೇ ಬಿ ಸುಮ್ನೆ ಇರ್ಬೋದು, ಆದ್ರೆ ಅವರಿಗೆ ಸೀತಾದೇವಿಗೆ ಯಾರಾದ್ರೂ ಕಷ್ಟ ಕೊಟ್ರೆ
ನೀನಲ್ಲ, ಇಲ್ಲಿ ಇರುವಂತ ಪ್ರಕೃತಿ ವನ ದೇವತೆಗಳೇನಿದ್ದಾರೆ ಅಥವಾ ಮುಕ್ಕೋಟಿ ದೇವತೆಗಳೇನಿದ್ದಾರೆ ಅವರು ಕೂಡ ಅದನ್ನ ಒಪ್ಕೊಳ್ಳಲ್ಲ. ಯಾಕಂದ್ರೆ ಅಷ್ಟು ಸೀತೆ ಧರ್ಮನ ಅಳವಡಿಸ್ಕೊಂಡವಳು, ಆ ಪತಿವ್ರತೆ ಆಚರಣೆ ಪಾಲಿಸ್ತವಳು, ಎಲ್ಲರ ಜೊತೆನೂ ಸೂಕ್ಷ್ಮ ರೀತಿಯಿಂದ ವರ್ತಿಸೋಳು, ಯಾರ ಮನ್ಸಿಗೂನು ಗಾಯ ಆಗದೆ ಮಾತಾಡ್ಬೇಕಂದ್ರೆ ಶಬ್ದದ ಮೇಲೆ ಅಥವಾ ಮಾತಿನ ಮೇಲೆ ನಿಯಂತ್ರಣ ಇಡೋಳು. ಸೊ ಅಂತವ್ರಿಗೆ ದೇವ್ರು ಖಂಡಿತವಾಗ್ಲೂನು ಸಹಾಯ ಮಾಡ್ತಾನೆ. ಇಲ್ಲಿ ಬೇರೆ ಏನು ಆಗಿದೆ, ನೀನು ಕೋಪಕ್ಕೆ ಒಳಗಾಗ್ಬೇಡ, ದುಃಖಕ್ಕೆ ಒಳಗಾಗ್ಬೇಡ, ಸೊ ಸಮಾಧಾನ ಮಾಡ್ಕೊ ಅಂತ ಲಕ್ಷ್ಮಣ ಅಣ್ಣಂಗ್ ಸಮಾಧಾನ ಮಾಡ್ತಿರ್ತಾನೆ. ಆದ್ರೂ ರಾಮನ್ಗೆ ಸೀತಾದೇವಿನ ನೋಡ್ದೆ ಮನ್ಸು ಶಾಂತಿ ಇರಲ್ಲ. ಹೇಳ್ತಾನೆ, ನಾನ್ ಎಂತ ದುರಾದೃಷ್ಟವಂತ, ಮೊದ್ಲು ರಾಜ್ಯದಿಂದ ಹೊರಗಾಗ್ದೆ ಅಂದ್ರೆ ರಾಜ್ಯ ಭ್ರಷ್ಟನಾದೆ, ಪರಂಪರೆಯಿಂದ ಬಂದ ರಾಜ್ಯ ನನಗ್ ಸಿಗ್ಲಿಲ್ಲ, ಅವಾಗ್ಲೂನು ನಾನ್ ಸುಮ್ನೆ ಆದೆ. ನಾನು ನನ್ನ ತಾಯಿನ, ಹೆತ್ತ ತಾಯಿನ ಯಾವ ರೀತಿ ನೋಡ್ತಿದ್ದೆ ಹಾಗೆ ಕೈಕೇನ ನೋಡ್ತಿದ್ದೆ, ಅವಳಿಂದ ನಾನು ಕಾಡಿಗೆ ಬರೋ ಪರಿಸ್ಥಿತಿ ಆದ್ರೂ ನಂಗೆ ಅವಳ ಮೇಲೆ ಕೋಪ ಉಂಟಾಗ್ಲಿಲ್ಲ, ಯಾವ್ದೇ ತರ ದುಃಖ ಆಗ್ಲಿಲ್ಲ, ಎಲ್ಲಾನು ನಾನು ದುಃಖನ ಸುಖನ ಸಮಭಾವದಿಂದ ನೋಡ್ದೆ ಅಷ್ಟೇ. ಒಳ್ಳೆ ಮನಸ್ಸಿಂದ ಅಥವಾ ಗಟ್ಟಿ ಮನಸ್ಸಿಂದ ಎಲ್ಲಾನು ಜೀವನದಲ್ಲಿ ಈ ರೀತಿ ಆಗತ್ತೆ ಅಂತ ಅದನ್ನ ಒಪ್ಕೊಂಡು ಸುಮ್ನೆ ಬಂದೆ. ತಂದೆ ತೀರ್ಕೊಂಡಾಗುನು ನಾನು ಇದು ವಿಧಿ ಆಟ ಅಥವಾ ಅವ್ರದೇನೋ ಪಾಪ ಕರ್ಮ ಇತ್ತು ಅನ್ಕೊಂಡು ಆ ದುಃಖನು ನಾನು ಸಹಿಸ್ಕೊಂಡೆ. ಆದ್ರೆ ಈಗ ಅಷ್ಟು ನನ್ನ ಪ್ರೀತಿಸಿ 13 ವರ್ಷ ನನ್ ಸೇವೆ ಮಾಡ್ತಾ ಈ ಕಾಡಲ್ಲಿ, ಅದು ಒಬ್ಳು ರಾಜ್ಕುಮಾರಿಯಾಗಿ ಬೆಳೆದು ರಾಣಿಯಾಗಿ ಇಡೀ ರಾಜ್ಯನ ಆಳ್ಬೇಕಾಗಿರೋಳು, ನನ್ನ ಜೊತೆ ಕಾಡಲ್ಲಿ ಕಲ್ಲು ಮುಳ್ಳು ತುಳಿತಾ ಬಂದು ಗೆಡ್ಡೆಗೆಣಸು ತಿಂತ ನನ್ನ ಸೇವೆಯಲ್ಲಿ ಅವಳು ಖುಷಿ ಕಾಂತ ಬದುಕಿರುವಂತ ಸೀತೆ, ಅವಳು ದೂರ ಹೋಗಿರೋದ್ನ ಅಥವಾ ಅವಳ ಕಣ್ಣಿಗೆ ಕಾಣಿಸ್ತಾ ಇರೋದ್ನ ನನ್ಗೆ ಅದನ್ನ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ನನ್ನ ಪತ್ನಿನ ಮುಟ್ಟು ಅಂದ್ರೆ ಸ್ಪರ್ಶ ಮಾಡೋ ಧೈರ್ಯ ಮಾಡಿರೋರು ಯಾರು, ಅದಕ್ಕೆ ದೇವತೆಗಳು ಹೆಂಗ್ ಅವಕಾಶ ಮಾಡ್ಕೊಟ್ರು. ಸೊ ಈ ರೀತಿ ಎಲ್ಲ ಇನ್ನೂ ಹೆಚ್ಚು ಹೆಚ್ಚು ವ್ಯಥೆ ಪಡ್ತಿರ್ತಾನೆ ರಾಮ. ಈ ರೀತಿ ಅಳ್ತಿರ್ಬೇಕಂದ್ರೆ ಕೋಪದಲ್ಲಿ ಹೇಳ್ತಾನೆ, ನಾನ್ ಇಡೀ ಭೂಮಂಡಲಕ್ಕೇನೆ ಬಾಣ ಬಿಡ್ತೀನಿ, ಇಡೀ ಭೂಮಂಡಲನೇ ಛಿದ್ರ ಮಾಡ್ತೀನಿ ನನ್ ಸೀತಾದೇವಿ ಕಾಣಿಸ್ದೇ ಇದ್ರೆ. ಸೊ ಅಂದ್ರೆ ಕೋಪದಲ್ಲಿ ಅದೆಲ್ಲ ಮಾತುಗಳು ಬಂದ್ಬಿಡತ್ತೆ. ಸಮುದ್ರದ ನೀರನ್ನೇ ಬತ್ತಿಸ್ಬಿಡ್ತೀನಿ, ವಾಯು ಗಾಳಿ ಏನಿದೆ ಅದನ್ನೇ ತಡೆದ್ ನಿಲ್ಲಿಸ್ತೀನಿ, ಎಲ್ಲಾ ನಿಶಬ್ದ ಸ್ಪಷ್ಟ ಮಾಡ್ಬಿಡ್ತೀನಿ. ಸೊ ಅಂದ್ರೆ ಎಲ್ಲಾನು ಜಗತ್ತಲ್ಲಿ ಏನೇನ್ ಕಾರ್ಯಗಳು ಮುಖ್ಯವಾಗಿ ಆಗ್ಬೇಕಿರತ್ತೆ ಅದನ್ನೆಲ್ಲಾ ತಡೆದ್ ನಿಲ್ಲಿಸ್ತೀನಿ ಅಂತ ಎಲ್ಲಾ ಹೇಳ್ತಾನೆ ಲಕ್ಷ್ಮಣ. ಅವನಿಗೆ ಇವಾಗ ಲಕ್ಷ್ಮಣ ಅಣ್ಣನ ಸ್ಥಾನದಲ್ಲಿ ನಿಂತು ದುಃಖದಲ್ಲಿರುವಂತ ರಾಮನಿಗೆ ಅಂದ್ರೆ ತನ್ನ ಅಣ್ಣಂಗೆ ಮತ್ತೊಂದಿಷ್ಟು ಸಮಾಧಾನ ಮಾಡ್ತೇನೆ. ನೀನ್ ಯಾವಾಗ್ಲೂ ಧರ್ಮನ ಆಚರಣೆ ಮಾಡ್ಕೊಂಡ್ ಬಂದವನು, ಇದೊಂದು ಪರಿಸ್ಥಿತಿಯಿಂದ ದುಃಖನ ಕಳ್ಕೊಂಡು ಅಂದ್ರೆ ಧರ್ಮನ ಕಳ್ಕೊಂಡು ದುಃಖದಲ್ಲಿ ಏನು ಅಂದ್ರೆ ನಾವು ಕೋಪದಲ್ಲಿರುವಾಗ ನಾವ್ ಏನ್ ಮಾತಾಡ್ತೀವಿ ಅಂತ ನಮ್ ಮಾತ್ ಮೇಲಾಗ್ಲಿ ಅಥವಾ ನಮ್ ಮನಸ್ಥಿತಿ ಮೇಲಾಗ್ಲಿ ನಮ್ ತಲೆಗ್ ಬರೋ ಯೋಚನೆ ಮೇಲಾಗ್ಲಿ ನಮ್ಗೆ ನಿಯಂತ್ರಣ ಇರಲ್ಲ. ದುಃಖದಲ್ಲಿ ನೀನು ಅಧರ್ಮದ ಕೆಲ್ಸ ಮಾಡ್ಬೇಡ, ದುಃಖದಲ್ಲಿ ಅಥವಾ ಬೇಜಾರಲ್ಲಿ ನೀನು ಈ ರೀತಿ ಎಲ್ಲಾ ಮಾತಾಡ್ಬೇಡ. ಯಾಕಂದ್ರೆ ಮುಂಚೆ ಕಾಲದಲ್ಲಿ ಮಾತಿಗೆ ಎಷ್ಟು ತೂಕ ಇರ್ತಿತ್ತು ಅಂದ್ರೆ ಒಂದ್ ಸಾರಿ ಬಾಯಿಂದ ಆ ಮಾತ್ ಆಚೆ ಹೋದ್ರೆ ಅದೇ ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಒಂದ್ ಸಾರಿ ಬಾಯಿಂದ ಏನಾದ್ರೂ ಮಾತು ಆಚೆ ಬಂದ್ರೆ ಅದನ್ನ ಅವ್ರು ಮಾಡ್ಲೇಬೇಕು. ಅದೊಂದ್ ರೀತಿ ಅಂದ್ರೆ ಮಾತ್ ತಪ್ಪಿದ್ರೆ ನರ್ಕಕ್ ಹೋಗ್ತಾರೆ ಅಥವಾ ಇನ್ನೇನೋ ಶಿಕ್ಷೆ ಆಗತ್ತೆ. ಆ ರೀತಿ ತುಂಬಾ ಧರ್ಮದಿಂದ ಇದ್ದವರು. ಸೊ ಹಾಗಾಗಿ ಕೋಪದಲ್ಲಿ ನೀನ್ ಈ ರೀತಿ ಎಲ್ಲಾ ಮಾತಾಡ್ಬೇಡ. ಖಂಡಿತವಾಗ್ಲೂನು ನಮ್ಗೆ ಸೀತಾ ಅದ್ಕೆ ಸಿಗ್ತಾರೆ. ನಾವು ಹೋಗೋಣ, ಹುಡ್ಕೋಣ, ಎಲ್ಲಾ ಕಡೆ ಸಮಾಧಾನವಾಗಿ ಹುಡ್ಕೋಣ ಸೀತಾದೇವಿನ ಅಂತ ಹೇಳ್ತಾರ. ಅವಾಗ ರಾಮ ಲಕ್ಷ್ಮಣನ್ ಮಾತ್ನ ಸರಿ ಅನಿಸಿ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಎಲ್ಲಾ ಕಡೆ ಹುಡುಕ್ತಾನೆ. ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳನ್ನ ಹೋಗಿ ಕೇಳ್ತಾನೆ, ನೀವೇನಾದ್ರು ನನ್ ಸೀತೆನ ನೋಡಿದ್ರ, ನೀವೇನಾದ್ರು ನನ್ನ ಪತ್ನಿ ಸೀತೆನ ನೋಡಿದ್ರ, ಅವಳು ಕಣ್ಗಳು ನಿಮ್ಮಷ್ಟೇ ಸುಂದರವಾಗಿತ್ತು. ಹೋಗಿ ಜಿಂಕೆ ಹೇಳ್ತಾನೆ, ಅವಳು ನಿನ್ಕಿಂತನೂ ಚಲುವೆ, ಅಂದ್ರೆ ನಿನ್ನ ಮೈ ಬಣ್ಣ ಏನಿದೆ ಅದೊಂದು ಬಂಗಾರದ ಕಲರು, ಗೋಲ್ಡ್ ಶೈನಿ ಕಲರ್ ಅಂತ ಹೇಳ್ತೀವಲ್ಲ, ಸೊ ನಿನ್ಕಿಂತನೂ ಶುಭ್ರವಾಗಿರೋಳು ನನ್ ಸೀತೆ, ನಿನ್ ಕಣ್ಕಿಂತ ಚಂದ ಕಣ್ಣಿರೋಳು ಅಂತ ಹೇಳ್ತಾನೆ. ಹಾಗೆ ಆ ಪ್ರಾಣಿಗಳಿಗೆಲ್ಲ ಪಕ್ಷಿಗಳ್ಗ್ ಹೋಗೆಲ್ಲ ಕೇಳ್ತಿರ್ತಾನೆ. ಹೋಗಿ ಅಲ್ಲಿ ಕೇಳ್ತಾನೆ, ನಿನ್ಕಿಂತ ಮಧುರವಾಗಿ ಮಾತಾಡ್ತಿದ್ಲು ನನ್ ಸೀತೆ, ಆ ಸೀತೆನ ನೀನ್ ನೋಡ್ತೀಯಾ, ನನ್ನ ಪ್ರೀತಿ ಸೀತೆನ ನೋಡ್ತೀಯಾ, ನನ್ನ ಪ್ರೀತಿ ಪತ್ನಿನ ನೋಡ್ತೀಯಾ, ಮೈಥಿಲಿನ ನೋಡ್ತೀಯಾ,
ಸೊ ಈ ರೀತಿ ಸೀತೆಗೆ ಏನೇನ್ ಹೆಸರುಗಳಿತ್ತು, ಜನಕನ್ ಪುತ್ರಿನ ನೋಡ್ದೆಯ ಅಂತ ಈ ರೀತಿ ಎಲ್ಲಾ ಆ ಏನೇನ್ ಹೆಸರಿತ್ತು ಸೀತಾದೇವಿಗೆ ಅದನ್ನ ನೆನ್ಪ್ ಮಾಡ್ಕೊಂಡು ಹೇಳಿ ಹೇಳಿ ಅಲ್ಲಿರುವಂತ ಪ್ರಾಣಿಗಳನ್ನೆಲ್ಲ ಕೇಳ್ತಿರ್ತಾನೆ. ರಾವಣ ಸೀತೆನ ದಕ್ಷಿಣ ದಿಕ್ಕಿಗೆ ಕರ್ಕೊಂಡು ಹೋಗಿರ್ತಾನೆ. ಅಂದ್ರೆ ಅವನ ಲಂಕೆ ಇರೋದು ಆ ಕಡೆ. ಸೊ ಪ್ರಾಣಿಗಳು ಅಲ್ಲಿರುವಂತ ಪಕ್ಷಿಗಳು ಅದನ್ನ ನೋಡಿರ್ತಾವಲ್ಲ. ಸೊ ಆ ಕಡೆ ದಿಕ್ಕಿಗೆ ಮುಖ ಮಾಡಿ ತೋರ್ಸೋದು, ಮತ್ತೆ ಮುಖ ಕೆಳಗಡೆ ಮಾಡೋದು, ಆ ಕಡೆ ಮುಖ ಮಾಡಿ ತೋರಿಸ್ತಾ ಒಂದೆರಡು ಹೆಜ್ಜೆ ಹೋಗೋದು, ಮತ್ತೆ ನಿಂತ್ಕೊಳ್ಳೋದು, ಮತ್ತೆ ರಾಮ ಲಕ್ಷ್ಮಣರು ಆ ಪ್ರಾಣಿಗಳನ್ನ ಹಿಂಬಾಲಿಸಿದ್ಮೇಲೆ ಮತ್ತೆ ದಕ್ಷಿಣದ ಕಡೆ ಹೋಗೋದು, ಮತ್ತೆ ನಿಂತ್ಕೊಳ್ಳೋದು. ಅವಾಗ ಲಕ್ಷ್ಮಣನಿಗೆ ಗೊತ್ತಾಗತ್ತೆ ಈ ಪ್ರಾಣಿಗಳು ಏನೋ ನಮ್ಗೆ ಸಂದೇಶ ಕೊಡ್ತಿದೆ ಅಂತ. ಯಾವಾಗ್ಲೂನು ಹಾಗೆ ಭೂಮಿಯಲ್ಲಿ ಈ ಭೂಮಿ ಮೇಲೆ ಒಳ್ಳೇದು ಕೆಟ್ಟದ್ದು ಏನಾಗತ್ತೆ ಅದು ಪ್ರಾಣಿಗಳಿಗೆ ಮೊದ್ಲೇ ಗೊತ್ತಾಗತ್ತಂತೆ. ಅಂದ್ರೆ ಅವಕ್ಕೆ ಬಾಯ್ ಬಿಟ್ಟು ಹೇಳಕ್ ಆಗಲ್ಲ, ಬಟ್ ಆ ಸೊನ್ನೆಯಿಂದ ಗೊತ್ತಾಗತ್ತೆ ಅಂತೆ. ಹಾಗೆ ಅದೊಂದೇನೋ ಅವರಿಗೆ ಪವರ್ ಇದೆ ಅಂತೆ ಪ್ರಾಣಿಗಳಿಗೆ. ಅಂದ್ರೆ ಇವಾಗ ಕೆಟ್ಟದ್ದೇನಾದ್ರು ಆಗತ್ತೆ ಅಂದ್ರೆ ಮುಂಚೆ ಕಾಲದಲ್ಲಿ ಭೂಕಂಪ ಎಲ್ಲ ಆಗ್ತಿರತ್ತೆ ಅಂದ್ರೆ ಪ್ರಾಣಿಗಳು ಮುಂಚೆನೆ ಕೂಗಕ್ ಸ್ಟಾರ್ಟ್ ಮಾಡ್ತಿತ್ತಂತೆ. ಅಂದ್ರೆ ಮನುಷ್ಯರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ಅವಕ್ ಗೊತ್ತಾಗ್ತಿತ್ತಂತೆ. ಅಷ್ಟು ಅವು ಸೆನ್ಸಿಬಲ್ ಆಗಿ ಥಿಂಕ್ ಮಾಡ್ತವೆ, ಅಷ್ಟು ಅವರು ಸೆನ್ಸಿಬಲ್ ಇರತ್ತಂತೆ ಪ್ರಾಣಿಗಳ ಕಿವಿ, ಕಣ್ಣು ಅಥವಾ ಅವ್ರ ದೇಹದಲ್ಲಿರುವಂತಹ ಅಂಗಾಂಗಗಳು ಮನುಷ್ಯನ್ಕಿಂತ ಪ್ರಾಣಿಗಳಿಗೆ ಮುಂಚೆನೆ ಗೊತ್ತಾಗತ್ತಂತೆ. ಸೊ ಹಾಗಾಗಿ ಅವು ಸ್ವಲ್ಪ ದೂರ ಓಡೋದು, ಮತ್ತೆ ನಿಂತ್ಕೊಳ್ಳೋದು, ಅದೇ ದಿಕ್ಕಿಗೆ, ಯಾವ ದಿಕ್ಕಿಗೆ ರಾವಣ ಸೀತಾದೇವಿನ ಅಪಹರಣ ಮಾಡ್ಕೊಂಡು ಹೋದ. ಸೊ ಲಕ್ಷ್ಮಣನಿಗೆ ಗೊತ್ತಾಗತ್ತೆ ಪ್ರಾಣಿಗಳು ಈ ದಿಕ್ಕಿನತ್ತ ತೋರಿಸ್ತಿದ್ದೇನೆ, ನಾವು ಈ ದಿಕ್ಕಿನ ಹತ್ರ ಹೋಗೋಣ ಅಂತ. ಅಲ್ಲಿ ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ಜಟಾಯು ಎರಡೂ ರೆಕ್ಕೆನ ಕಳ್ಕೊಂಡು ಈಗ್ಲೋ ಆಗ್ಲೋ ಪ್ರಾಣ ಬಿಡೋ ತರ ಅಲ್ಲಿ ನಡೆದಿರುವಂತ ಎಲ್ಲಾ ವಿಷಯನು ರಾಮ ಲಕ್ಷ್ಮಣರಿಗೆ ಹೇಳಿ ಪ್ರಾಣ ಬಿಡ್ಬೇಕು ಅಂತ ಪ್ರಾಣನ ಗಟ್ಟಿಯಾಗಿ ಹಿಡ್ಕೊಂಡು ಮಲ್ಗಿರ್ತಾನೆ. ರಕ್ತ ಎಲ್ಲಾ ಸುರಿತಿರತ್ತೆ, ತುಂಬಾ ಗಾಯ ಆಗಿರತ್ತೆ. ಸೊ ಅದನ್ನ ರಾಮ ನೋಡಿದ ತಕ್ಷಣ ಒಂದ್ ಸೆಕೆಂಡಿಗೆ ಸರ್ಪ್ರೈಸ್ ಶಾಕ್ ಆಗತ್ತೆ. ನಾನು ನನ್ನ ತಂದೆ ಸ್ನೇಹಿತ ಅನ್ಕೊಂಡು ತಂದೆ ಸ್ಥಾನ ಕೊಟ್ಟೆ. ಸೀತಾದೇವಿನೂ ಇವ್ನಿಗೆ ಚೆನ್ನಾಗಿ ಪ್ರತಿನಿತ್ಯ ಸೇವೆ ಮಾಡೋದು, ಊಟ ಎಲ್ಲ ಕೊಡೋದು, ಆದಿತ್ಯ ಸತ್ಕಾರ ಅಂತ ಹೇಳ್ತೀವಲ್ಲ ಆ ರೀತಿ ಎಲ್ಲ ಮಾಡೋದು ಮಾಡ್ತಿದ್ಲು. ಏನಾದ್ರು ನನ್ ಸೀತಾದೇವಿಗ್ ಮಾಡಿರ್ಬೋದಾ, ಅವ್ನ್ ಕೊಕ್ಕೆಯಿಂದ ಸೀತಾದೇವಿನ ಕುಕ್ಕಿ ತಿಂದಿರ್ಬೋದಾ, ಇವತ್ತು ಇವನಿಗೆ ನಾನು ಅಂದ್ರೆ ನನ್ನ ಸೀತೆಗೆ ಕಷ್ಟ ಕೊಟ್ಟಿದ್ದಾನೆ ಅಂದ್ರೆ ಇವತ್ತು ನಾನು ಇವನಿಗೆ ಮರಣ ದಂಡನೆ ಕೊಡ್ತೀನಿ ಅಂತ ಕೋಪದಿಂದ ಕಿರಿಚ್ತಾ ಜಟಾಯು ಹತ್ರ ಹೋಗ್ತಾನೆ. ಜಟಾಯು ಹೇಳ್ತಾನೆ, ರಾಮ ಒಂದ್ ನಿಮಿಷ ನಿಲ್ಲು, ಲಕ್ಷ್ಮಣ ಒಂದ್ ನಿಮಿಷ ನಿಂತ್ಕೊ ಅಂತ ಹೇಳ್ತಾರೆ. ಅವಾಗ ಅಲ್ಲಿ ನೆಡ್ತಿರುವಂತ ಎಲ್ಲಾನು ವಿಸ್ತಾರವಾಗಿ ರಾಮ ಲಕ್ಷ್ಮಣರ ಹತ್ರ ಹೇಳ್ತಾರೆ. ನಾನ್ ತುಂಬಾ ಪ್ರಯತ್ನ ಮಾಡ್ದೆ, ನನ್ ಕೊಕ್ಕೆಯಿಂದ ರಾವಣ ಬಿಟ್ಟಿರುವಂತ ಅಸ್ತ್ರ ಶಸ್ತ್ರಗಳನ್ನ ಹೇಳ್ದೆ, ಅವನ್ ರಥದ ಒಂದು ಚಕ್ರನ ಮುರಿದು ಅವನ್ ರಥನ ಕೆಳಗುಳಿಸ್ದೆ, ಅವನ ಸ್ವರ್ಣ ಕುದುರೆಗಳೇನಿತ್ತು ಅವನು ಎಲ್ಲ ಏನು ಕೆಡದ್ದೆ, ಅವನು ಎಲ್ಲ ನಾನು ಸಾಯಿಸ್ದೆ. ಹಾಗೆ ಸಾರಥಿನ ಸಾಯಿಸ್ದೆ, ಅವನ ಕಿರೀಟನ ನಾನು ಏನು ಕೊಕ್ಕೆಯಿಂದ ಕುಕ್ಕಿ ಪಂಜರದಿಂದ ಬಡ್ದು ಕೆಳಗುರುಳಿಸ್ದೆ. ಹಾಗೆ ನನ್ ಪಂಜರದಿಂದ ಅವನ ದೇಹನ ಅಂದ್ರೆ ಆಕ್ರಮಣ ಮಾಡ್ಬೇಕಂದ್ರೆ ದೇಹಕ್ಕೆ ಎಲ್ಲಾ ತೆರ್ದಿರತ್ತೆ, ಪಂಜರ ಅದೆಲ್ಲ ತೆರೆದು ನಾವು ಕೆರ್ದಿರುವಾಗ ಹೇಗ್ ಗಾಯ ಆಗತ್ತೆ ಆ ರೀತಿ ಎಲ್ಲ ಘಾಸಿಗೊಳಿಸ್ದೆ. ಆದ್ರೂ ನಂಗ್ ಸೀತಾದೇವಿನ ಉಳಿಸ್ಕೊಳಕ್ ಆಗ್ಲಿಲ್ಲ, ಕಾಪಾಡ್ಕೊಳಕ್ ಆಗ್ಲಿಲ್ಲ. ಈ ವಿಷಯನ ನಿನಗ್ ಹೇಳ್ಬೇಕು ಅಂತ ನಾನು ಪ್ರಾಣ ಇಟ್ಕೊಂಡು ಅವಾಗಿಂದ ರಾಮ ರಾಮ ಅಂತ ನೀನ್ ಜಪ ಮಾಡ್ತಾ ನೀನ್ ಬರೋದು ಕಾಯ್ತಾ ಇದ್ದೆ. ಆದ್ರೆ ನೀನೇನ್ ಹೆದರ್ಬೇಡ, ದುಷ್ಟ ರಾವಣ ಸೀತಾದೇವಿನ ಕರ್ಕೊಂಡು ಹೋಗಿರುವಂತ ಮುಹೂರ್ತ ಏನಿದೆ ಅದು ವಿಂಧ್ಯ ಮುಹೂರ್ತ ಅಂತ. ಆ ಮುಹೂರ್ತದಲ್ಲಿ ಯಾರಾದ್ರೂ ಬೇರೆಯವರ ವಸ್ತುನ ಅಪಹರಣ ಮಾಡಿದ್ರೆ ಅದು ರಿಟರ್ನ್ ಆಗಿ ಆ ವಸ್ತು ಯಾರ್ದಿರತ್ತೆ ಅಂದ್ರೆ ಓನರ್ಗೆ ಸೇರತ್ತೆ ಅಂತ. ಸೊ ಆ ದುಷ್ಟ ದುರುಳ ರಾವಣನ್ಗೆ ಗೊತ್ತಿರ್ಲಿಲ್ಲ ಅವನು ಯಾವ ಸಮಯದಲ್ಲಿ ಸೀತಾದೇವಿನ ಅಪಹರಣ ಮಾಡ್ಕೊಂಡು ಹೋದ ಅಂತ. ಅದು ಆ ಮುಹೂರ್ತ ಏನಿದೆ ಅವನ ಅಂತ್ಯದ ಮುಹೂರ್ತ, ಅಂದ್ರೆ ಅವನ ಅಂತ್ಯ ಅಲ್ಲಿಂದ ಆರಂಭ ಆಯ್ತು, ಆ ಮುಹೂರ್ತದಿಂದ ರಾವಣನ ಅಂತ್ಯ ಆರಂಭ ಆಯ್ತು ಅಂತ ಜಟಾಯು ರಾಮ ಲಕ್ಷ್ಮಣರಿಗೆ ಹೇಳ್ತಾನೆ. ರಾಮ ನೀನು ವ್ಯಥೆ ಪಡ್ಬೇಡ, ಅವನ ಹೆಸರು ರಾವಣ ಅಂತ. ಅಂದ್ರೆ ಅಷ್ಟೇ ಗೊತ್ತಿರೋದು, ಅವನ್ ಹೇಳ್ತಿರ್ಬೇಕಂದ್ರೆ ಇವನ್ ಅಷ್ಟೇ ಕೇಳಿರ್ತಾನೆ, ನಾನು 3 ಲೋಕಕ್ಕೆ ಅಧಿಪತಿ ರಾವಣ, ನನ್ನೇ ತಡಿತೀಯ ನೀನು ವೃದ್ಧ ಅಂತ ಎಲ್ಲ ಈ ರೀತಿ ಎಲ್ಲ ಸ್ವಲ್ಪ ಕನ್ವರ್ಸೇಷನ್ ಆಗಿರತ್ತೆ ಜಟಾಯು ರಾವಣನ್ ಮಧ್ಯೆ ಯುದ್ಧ ಮಾಡ್ಬೇಕಾದ್ರೆ. ಅದನ್ನ ಹೇಳ್ತಾನೆ, ಸೀತೆ ಖಂಡಿತವಾಗ್ಲೂ ಸಿಗ್ತಾಳೆ ನಿಂಗೆ ಮರಳಿ,
ಸೊ ಇಲ್ಲಿಂದ ಅವನ ವಂಶದ ಅಂತ್ಯ ಶುರುವಾಯ್ತು. ಹಾಗಾಗಿ ನೀನು ಮುಂದೆ ಇದೇ ದಿಕ್ಕಿಗೆ ಅವನು ಕರ್ಕೊಂಡು ಹೋಗಿದ್ದು, ನೀನ್ ಹೀಗೆ ಮುಂದೆ ಹುಡುಕು ಅಂತ. ನಾವಿಲ್ಲಿ ಒಂದ್ ತಿಳ್ಕೋಬೇಕು, ಕಾಡಲ್ಲಿ ಇದ್ದಿತ್ತು ಅಲ್ಲಿರುವಂತ ಜನರು. ಜಟಾಯು ಕಾಡಲ್ಲಿ ಇದ್ದಿದ್ದು. ಸೊ ಅಲ್ಲಿ ಕಾಡಲ್ಲಿ ಇರುವಾಗ್ಲೂನು ಗಡಿಯಾರ ಇರಲ್ಲ, ಪಂಚಾಂಗ ಇರಲ್ಲ, ಜ್ಯೋತಿಷಿಗಳಿರಲ್ಲ, ಏನೂ ಇರಲ್ಲ. ಆದ್ರೂನು ಸೂರ್ಯ ಯಾವ ದಿಕ್ಕಿನಲ್ಲಿ ಇದ್ದಾನೆ, ಅಥವಾ ಎಷ್ಟು ಮೇಲೆ ತಲೆ ಮೇಲೆ ಇದ್ದಾನೋ, ಅಥವಾ ಮುಂದೆ ಇದ್ದಾನೋ, ನಮ್ ಹಿಂಭಾಗ ಇದ್ದಾನೋ, ಸೊ ಅದನ್ನೆಲ್ಲ ಯೋಚನೆ ಮಾಡಿ ಅಲ್ಲಿರುವಂತವ್ರಿಗೆ ಮುಹೂರ್ತ ಅದು ಎಲ್ಲ ಹೆಂಗ್ ಗೊತ್ತಾಗ್ತಿದೆ ಅಂದ್ರೆ, ಅವಾಗಿನ ಕಾಲದಲ್ಲಿ ಎಷ್ಟು ಜ್ಞಾನ, ಎಷ್ಟು ತಿಳುವಳಿಕೆ, ಎಷ್ಟು ಸಂಸ್ಕಾರ, ಎಷ್ಟು ಸಂಸ್ಕೃತಿ ಇರ್ಬೋದು ಅನ್ನೋದನ್ನ ನಾವು ರಾಮಾಯಣ ಓದ್ತಾ ಓದ್ತಾ ತಿಳ್ಕೊಬಹುದು. ಅವಾಗಿನ ಕಾಲದಲ್ಲಿ ಇವಾಗ ನಮ್ಮ 100 ಆಪ್ ಇದೆ, ಅಸ್ಟ್ರೋ ಆಪ್, ಆಮೇಲೆ ತುಂಬಾ ಆಪ್ಸ್ ಇದೆ. ಸೊ ಆ ಆಪ್ ಅಲ್ಲೆಲ್ಲ ನೋಡ್ಬೋದು, ಅಥವಾ ಪಂಚಾಂಗ ತೆಗೆದು ನೋಡ್ಬೋದು, ಅಥವಾ ಯಾರು ಆಚಾರ್ಯರ ಹತ್ರ ನಾವು ಕೇಳ್ಬೋದು. ಸೊ ಇಷ್ಟೊಂದೆಲ್ಲ ಇದ್ರೂನು ನಮ್ಗೆ ಯಾವ ಟೈಮಿಗೆ ಯಾವ ಮುಹೂರ್ತ ಅನ್ನೋದು ಗೊತ್ತಿರಲ್ಲ. ವಾಚ್ ಇಲ್ಲ ಅಂದ್ರೆ ನಮಗ್ ಟೈಮ್ ಎಷ್ಟಂತ ಗೊತ್ತಿರಲ್ಲ, ಅಥವಾ ಒಂದ್ AC ರೂಮ್ ಅಲ್ಲಿ ವರ್ಕ್ ಮಾಡ್ತಿದ್ರೆ ಆಚೆ ಮಳೆ ಬಂದ್ ಹೋಗಿರೋದ್ ಗೊತ್ತಾಗಿರಲ್ಲ. ಸೊ ಈಗ ನಾವಿರುವಂತ ಪರಿಸ್ಥಿತಿ ಈ ರೀತಿ ಇದೆ. ಅವಾಗ ಕಾಡಲ್ಲಿ ಇದ್ದ ಒಂದ್ ಪಕ್ಷಿಗೂ ಯಾವ ಮುಹೂರ್ತ ಅನ್ನೋದು ಗೊತ್ತಿತ್ತು. ಅದು ಯಾವುದೇ ರೀತಿಯಾದಂತ ವಾಚ್ ಅಂದ್ರೆ ಗಡಿಯಾರ ಆಗ್ಲಿ, ಪಂಚಾಂಗ, ಮೊಬೈಲು, ಇಂಟರ್ನೆಟ್, ಯಾವ ಟೆಕ್ನಾಲಜಿ ಇಲ್ದೇನೆ, ಯಾವ ಅಸ್ಟ್ರಾಲಜಿ ಆಪ್ಸ್ ಇಲ್ದೇನೆ ಗೊತ್ತಾಗಿತ್ತು, ಕಂಡು ಹಿಡಿತಿದ್ರು ಅವ್ರು. ಅಷ್ಟೊಂದು ಜ್ಞಾನ ತಿಳುವಳಿಕೆ ಅವಾಗಿನ ಕಾಲದಲ್ಲಿ ಇತ್ತು ಅಂತ. ಸೊ ಅಲ್ಲಿ ರಾಮ ಲಕ್ಷ್ಮಣರು ತಮ್ಮ ತಂದೆಗೆ ಹೇಗ್ ಸಂಸ್ಕಾರ ಮಾಡ್ತಿದ್ರು, ಹಾಗೆ ತಂದೆ ಗೆಳೆಯ ಆಗಿರುವ ಜಟಾಯುಗೆ, ತಂದೆ ಸ್ಥಾನದಲ್ಲಿರುವ ಜಟಾಯುಗೆ ಸಂಸ್ಕಾರ ಮಾಡಿದ್ರು. ಇಲ್ಲಿ ನಾವ್ ಇನ್ನೂ ಒಂದ್ ವಿಷಯ ಏನ್ ಗಮನಿಸ್ಬೇಕಂದ್ರೆ, 4 ಜನ ಪುತ್ರರು ದಶರಥನಿಗೆ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಆದ್ರೆ ಅವನು ಪ್ರಾಣ ಬಿಡೋ ಸಮಯದಲ್ಲಿ, ದಶರಥ ಪ್ರಾಣ ಬಿಡೋ ಸಮಯದಲ್ಲಿ ಒಬ್ರು ಅವನ ಹತ್ರ ಇರ್ಲಿಲ್ಲ. ಹಾಗೆ ಅವ್ನ್ ಪ್ರಾಣ ಬಿಟ್ಟ ಮೇಲೂ ಎಷ್ಟೊಂದ್ ದಿನ ಅಂದ್ರೆ 1 ವಾರಾನ್ಗಟ್ಲಿ ಅವನ ಅಂತ್ಯ ಸಂಸ್ಕಾರ ಮಾಡಕ್ಕೆ ಭರತ ಕೈಕೆ ರಾಜ್ಯದಿಂದ ಬರೋವರ್ಗುನು ಅದ್ ಯಾವ್ದೋ ಒಂದು ರಸಾಯನದ ಎಣ್ಣೆಯಲ್ಲಿ ಅವನ ದೇಹನ, ಅಂದ್ರೆ ಜೀವ ಇಲ್ದೆ ಇರುವಂತ ದೇಹನ, ಡೆಡ್ ಬಾಡಿ ಅಂತ ಹೇಳ್ತೀವಲ್ಲ, ಸೊ ಅದನ್ನ ಆ ಎಣ್ಣೆಯಲ್ಲಿಟ್ಟು ಪ್ರಿಸರ್ವ್ ಮಾಡಿ ರಕ್ಷಣೆ ಮಾಡ್ತಿದ್ರಂತೆ. ಅಂದ್ರೆ ಕೊಳ್ತು ಹೋಗ್ಬಾರ್ದು, ಅಥವಾ ವಾಸನೆ ಬರ್ಬಾರ್ದು, ಅಥವಾ ಇನ್ನಿತರೆ ಕೀಟಗಳು ಬಂದು ತಿನ್ಬಾರ್ದು ಅಂತ. ಸೊ ಅಷ್ಟೆಲ್ಲಾ ದೊಡ್ಡ ರಾಜ, ಇಡೀ ಅಯೋಧ್ಯೆನೆ ಆಳ್ತಿರುವಂತ ರಾಜ, ಎಲ್ಲಾ ಕಡೆಯಿಂದ ಇಡೀ ರಾಷ್ಟ್ರದಲ್ಲಿ ಪ್ರಸಿದ್ಧವಾದಂತ ರಾಜ. ಅಷ್ಟೊಂದೆಲ್ಲಾ ಪೂಜೆ, ಹೋಮ, ಯಜ್ಞ, ಹವನ ಮಾಡಿ 100 ಜನ ಪತ್ನಿಯರಿದ್ದು 4 ಜನ ಗಂಡು ಮಕ್ಕಳಿದ್ದೂನು ಅವನಿಗೆ ಅಂತ್ಯ ಸಂಸ್ಕಾರ ಆಗಕ್ಕೆ, ಅಂದ್ರೆ ಒಂದ್ ರೀತಿ ಅಂತ್ಯ ಸಂಸ್ಕಾರ ಅಂದ್ರೆ ಅದ್ ಆತ್ಮನ ಮೋಕ್ಷಕ್ ಹೊಂದ್ಸೋ ತರ ಅಂತ್ಯ ಸಂಸ್ಕಾರ ಮಾಡಿ ನಾವು ಏನು ಅದು ಪಿಂಡ ಎಲ್ಲ ಬಿಡ್ತೀವಿ ಅಥವಾ ಪೂಜೆ ಮಾಡ್ತೀವಿ, ಆ ಪಾರ್ಥಿವ ಶರೀರಕ್ಕೆ ನಾವು ಮಾಡ್ಬೇಕಂತ ಸಂಸ್ಕಾರ ಮಾಡಿದ್ಮೇಲೆನೆ ಅವ್ರ ಆತ್ಮ ಮೋಕ್ಷಕ್ ಹೊಂದತ್ತೆ, ಸ್ವರ್ಗಕ್ ಹೋಗತ್ತೋ, ಅಥವಾ ಅವ್ರು ಮಾಡಿರೋ ಪಾಪ ಕರ್ಮಗಳ ಮೇಲೆ ನರಕಕ್ ಹೋಗುತ್ತೋ, ಅದು ದೇವ್ರಿಚ್ಛೆ. ಅಷ್ಟೆಲ್ಲಾ ಸಂಪತ್ತು, ಸಿರಿ, ಯಶಸ್ಸು, ಎಲ್ಲ ಸಮೃದ್ಧಿ ಇರುವಂತ ರಾಜ ಅವನ ಅಂತ್ಯ ಸಂಸ್ಕಾರಕ್ಕೆ 1 ವಾರದ ಮೇಲೆ ಕಾಯ್ಬೇಕಾಯ್ತು. 10-12 ದಿನ ಅಂತೂ ಕಾದಿರ್ಬೋದು. ಇಲ್ಲಿ ಅಯೋಧ್ಯೆಯಲ್ಲಿರೋ ಜನರು ಕೈಕೆ ರಾಜ್ಯಕ್ ಹೋಗಿ ಭರತನ್ಗೆ ವಿಷಯ ಎಲ್ಲ ತಲುಪಿಸಕ್ಕೆ 1 ವಾರ, ಅವ್ರ ಮರಳಿ ಈ ಕಡೆ ಬಂದು ಎಲ್ಲ ಇಲ್ಲಿ ಅಯೋಧ್ಯೆನ ತಲುಪಕ್ಕೆ 1 ವಾರ, ಆಲ್ಮೋಸ್ಟ್ 14 days ಅಂದ್ರೆ 2 ವಾರ. 2 ವಾರ ದಶರಥನ ಪಾರ್ಥಿವ ಶರೀರ ಅದೊಂದು ರಸಾಯನದಲ್ಲಿ ಎಣ್ಣೆಯಲ್ಲಿ ಇಟ್ಟು ಅದನ್ನ ಪ್ರಿಸರ್ವ್ ಮಾಡಿ ರಕ್ಷಣೆ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಜಟಾಯುಗೆ ತಂದೆ ಮಕ್ಕಳು ಇಲ್ಲ, ಅಣ್ಣ ಇರ್ಬೋದು ಸಂಪಾದ ಅಂತ. ಸೊ ಯಾರು ಇಲ್ದೆ ರಾಮ, ಅದು ಸಾಕ್ಷಾತ್ ವಿಷ್ಣು ಪರಮಾತ್ಮನೇ ಬಂದು ಅಂತ್ಯ ಸಂಸ್ಕಾರನ ಮಾಡಕ್ಕೆ ಕಾಡಲ್ಲಿ ಇದ್ದೂನು ಅಷ್ಟು ಪುಣ್ಯನ ಸಂಪಾದನೆ ಮಾಡಿದ್ರು. ನಾಡಲ್ಲಿದ್ದು ಎಷ್ಟು ಆಸ್ತಿ, ಅಂತಸ್ತು, ಹೆಸರು ಏನೆಲ್ಲಾ ಸಂಪಾದನೆ ಮಾಡಿದ್ರುನು ದಶರಥಂಗ್ ಸಿಗದೆ ಇರೋ ಭಾಗ್ಯ ಜಟಾಯುಗ್ ಸಿಕ್ಕಿದೆ. ದಶರಥನ್ಗೆ ಆಗ್ಬೇಕಿರುವಂತ ಅಂತ್ಯ ಸಂಸ್ಕಾರಕ್ಕಿಂತ ಪುಣ್ಯದ್ದು ಅಂತ್ಯ ಸಂಸ್ಕಾರ ಜಟಾಯುಗ್ ಆಗಿದೆ. ಹಾಗಾಗಿ ಏನ್ ಗಳಿಸ್ತೀವಿ ಅನ್ನೋದು, ಅಂದ್ರೆ ಮಟೀರಿಯಲ್ ಥಿಂಗ್ಸ್ ಅದು ಸೆಕೆಂಡರಿ.
ಎಷ್ಟು ಪುಣ್ಯನ ಗಳಿಸಿದೀವಿ, ನಮ್ ಸಾವು ಯಾವ ರೀತಿ ಇರತ್ತೆ, ಅದ್ ಎಷ್ಟು ಜನಕ್ ದುಃಖ ತರತ್ತೆ, ಅಥವಾ ಅದನ್ನ ಎಷ್ಟು ಜನ ಆ ನೋವ್ ಅನುಭವಿಸ್ತಾರೆ, ಅಂದ್ರೆ ಇನ್ನೂ ಇವ್ರು ಇರ್ಬೇಕಿತ್ತು ಅನ್ನೋದ್ ಏನಿರತ್ತೆ. ಸೊ ಯಾವ ರೀತಿ ದೇವ್ರ್ ನಮಗ್ ಸಾವ್ ಕೊಡ್ತಾನೆ. ಇವಾಗ ಒಂದಿಷ್ಟ್ ಜನ ಹಾಸ್ಪಿಟಲ್ ಅಲ್ಲಿ ಬೆಡ್ ಮೇಲೆ ನರಳಾಡಿ ಎಲ್ಲಾ ವ್ಯಥೆ ಪಟ್ಟು ಸಾಯ್ತಾರೆ. ಬಟ್ ಅಂತ ಸಾವ್ ಯಾರಿಗೂ ಬರ್ಬಾರ್ದು. ಅದೇ ಒಂದ್ ಮಂತ್ರನೇ ಇದೆ ಆಕ್ಚುಲಿ. ಸೊ ಆ ಮಂತ್ರ ನಂಗ್ ಕ್ಲಿಯರ್ ಆಗಿ ಗೊತ್ತಿಲ್ಲ, ಬಟ್ ಅಂದ್ರೆ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ. ಬಟ್ ಅದರ ಅರ್ಥ ಏನಂದ್ರೆ, ದೇವಸ್ಥಾನಕ್ ಹೋಗಿರುವಾಗ ನಾವ್ ದೇವ್ರ ಹತ್ರ ಕೇಳ್ಕೋಬೇಕಾಗಿದ್ದೇನಂದ್ರೆ, ಯಾರ್ ಮೇಲೂ ಅವಲಂಬನೆ ಆಗದೆ ಜೀವನ ಮಾಡೋ ಒಂದ್ ಯೋಗನ ನನಗ್ ಕೊಡು. ಅಂದ್ರೆ ನನ್ನ ಸ್ವಂತ ದುಡ್ಮೇಲಿ ನಾನ್ ಬದುಕುವಂತ ಶಕ್ತಿನ ಕೊಡು. ಸಾಯುವಾಗ ಯಾವ್ದೇ ರೀತಿ ಈ ಸಾರಿ ಏನು ಸುಸೈಡ್ ಆಯ್ತು, ಆಕ್ಸಿಡೆಂಟ್ ಆಯ್ತು, ಆ ರೀತಿ ಆ ರೀತಿ ಸಾಯ್ದೆ ಒಂದ್ ಒಳ್ಳೆ ರೀತಿಯಲ್ಲಿ ಸಾಯ್ಬೇಕು ಅಂತ. ಅಂದ್ರೆ ಇಮಿಡಿಯೇಟ್ ಹಾರ್ಟ್ ಅಟ್ಯಾಕ್ ಆಗಿನೇ ವಿದಿನ್ 5 ಸೆಕೆಂಡ್ ಅಲ್ಲಿ ಪ್ರಾಣ ಹೋಗ್ಬೇಕು, ಅಥವಾ ಯಾರು ಇಲ್ದೇ ಇರೋ ಸ್ಥಾನದಲ್ಲಿ ಸಾಯೋದಲ್ಲ. ನಮ್ಮನೆಯಲ್ಲಿನೇ ನಮ್ಮೆಲ್ಲರ ಮಧ್ಯೆನೆ ಏನೂ ವ್ಯಥೆ ಪಡ್ಲಾರ್ದೆ, ಏನೂ ಸಂಕಟ ಪಡ್ಲಾರ್ದೆ, ದುರ್ಮರಣ ಆಗ್ಲಾರ್ದೆ ಒಳ್ಳೆ ರೀತಿಯಲ್ಲಿ ಸಾಯ್ಬೇಕು ಅಂತ ಸಾವನ್ನ ಕೊಡು. ಹಾಗೆ ಸಾಯ್ತಿರ್ಬೇಕಂದ್ರೆ ನನ್ ಆತ್ಮ, ನನ್ನ ಮನ್ಸು ಅಥವಾ ನನ್ನ ಬಾಯಲ್ಲಿ ನಾವ್ ಇಷ್ಟ ದೇವರನ್ನ ನೆನೆಸ್ಬೇಕು. ಅಂದ್ರೆ ಪರಮೇಶ್ವರ ಆಯ್ತು, ರಾಮ ಆಯ್ತು, ವಿಷ್ಣುನಾಯ್ತು. ಸೊ ನನ್ನ ಮನಸ್ಸು ದೇವರನ್ನ ನೆನೆಸ್ತಿರ್ಬೇಕು. ಆ ರೀತಿ ಸಾವ್ ಕೊಡು ಅಂತ ಪ್ರಾರ್ಥನೆ ಮಾಡ್ಕೋಬೇಕಂತೆ. ಸೊ ಅದ್ ಯಾವ ಮಂತ್ರ ಅಂತ ನಾನ್ ಹುಡುಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಜಟಾಯುಗೆ ಅಂತ್ಯ ಸಂಸ್ಕಾರ ಮಾಡಿ ಮುಂದೆ ರಾಮ ಲಕ್ಷ್ಮಣರು ಮತ್ತೆ ದಕ್ಷಿಣದ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಸೊ ನಾಳೆ ದಿನ ಏನಾಯ್ತು ಅಂತ ಮತ್ತೆ ರಾಮಾಯಣದಲ್ಲಿ ಓದಿ ತಿಳ್ಕೊಂಡು ನಾನ್ ನಿಮ್ಗೆಲ್ಲ ತಿಳಿಸ್ತೀನಿ. ಸೊ ನೀವು ಕೂಡ ನನ್ನ ರಾಮಾಯಣ ಜರ್ನಿಗೆ ಜಾಯಿನ್ ಆಗಿ ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ. ಎಲ್ಲರಿಗೂ ಒಳ್ಳೇದಾಗಿ. ಜೈ ಶ್ರೀರಾಮ್.